ಅನುಭವ ಸಾರದೊಳಗ 1ನೇ ಸಂಧಿಯಲ್ಲಿ 3ನೇ ಪದ್ಯವನ್ನ ಪ್ರಾರಂಭ ಮಾಡ್ಯಾರ. ಗುರು ಸರ್ವ ಸುಖದೊಳು ಒಪ್ಪಿರಲು ಓರ್ವ ಶಿಷ್ಯ ಪರಿಣತೆ ನಿರಾಸೆ ಸೌಂದರ್ಯತೆ ಆ ಸುಮುಖತ್ವ ಸುಗುಣ ಸುಜ್ಞಾನಗಳಿರಲು ಅವನೇ ಸೇವೆ ಬರುವಕ್ಕೂ. ಸುಗುಣ ಅನ್ನೋದ್ರಲ್ಲಿ ಸದ್ಗುಣಗಳು ಅನ್ನುವಂತಹದ್ದು ಇರಬೇಕು ಅನ್ನುವಂಥದ್ದನ್ನ ಹೇಳಿ, ಗುರುವಿನಲ್ಲಿ ಅಮಾನಿತ್ವಾದಿ ಸದ್ಗುಣಗಳು ಇರ್ತಾವ. ಅಷ್ಟೇ ಅಲ್ಲದೆ ಮೈತ್ರಿ, ಕರುಣಾ, ಮುದಿತಾ, ಉಪೇಕ್ಷೆ ಅನ್ನುವಂಥ ಸದ್ಗುಣಗಳು ಇರ್ತಾವ. ಜ್ಞಾನಿಗೆ ಇವು ಇದ್ದಂತ ಒಳ್ಳೆ ಸದ್ಗುಣಗಳು ಮೈತ್ರಿ, ಉಪೇಕ್ಷ. ಮೈತ್ರಿ ಅಂತ ಇದಕ್ಕ ಎಲ್ಲಿ ಮೈತ್ರಿ ಬಳಕೆ ಮಾಡಬೇಕು ಅಂದ್ರೆ ಯಾವ ಈ ಒಂದು ಸಮಾನ ಸ್ಥಿತಿಯಲ್ಲಿರುವವರಿಗೆ ಮೈತ್ರಿ. ಈಗ ಮಹಾತ್ಮ ಸಿದ್ಧಾರೂಢಪ್ಪನವರು ಇದ್ರು, ನಾಗಲಿಂಗಾಚಾರ್ಯರು ಅದೇ ಸ್ಥಿತಿಯೊಳಗಿದ್ರು, ಜ್ಞಾನಿಗಳು, ಜೀವನ್ಮುಕ್ತರು, ಗರಗದ ಮಡಿವಾಳಪ್ಪನವರು ದೊಡ್ಡವರು, ಆಮೇಲೆ ಶರೀಫಜ್ಜರು, ಒಂದು ಸಮಾನ ಸ್ಥಿತಿಯಲ್ಲಿ ಇದ್ದಂತ ಜ್ಞಾನಿಗಳಲ್ಲಿ ಮೈತ್ರಿ ಅಂದ್ರೆ ಒಂದು ಪ್ರೀತಿಯಿಂದ ಇರುವುದು. ಆಮೇಲೆ ಕರುಣಾ ಅನ್ನೋದು ಎಲ್ಲೇ ದುಃಖಿಗಳಲ್ಲಿ ಕರುಣ. ಮುದಿತ ಅಂತೇನು ಬರ್ತದಲ್ಲ, ಪುಣ್ಯ ಮಾಡುವವರನ್ನು ಕಂಡು ಮುದಿತ. ಪುಣ್ಯ ಮಾಡೋರಿಗೆ ಪುಣ್ಯ ಮಾರ್ಗದಲ್ಲಿ ಇನ್ನೂ ಪ್ರವೃತ್ತಿ ಆಗೋ ಸಲುವಾಗಿ ಅವ್ರಿಗೆ ಏನ್ ಮಾಡ್ಬೇಕು, ಪ್ರೋತ್ಸಾಹ ಕೊಡಬೇಕು. ಇದು ಮುದಿತ. ಪಾಪಿಗಳಲ್ಲಿ ಉಪೇಕ್ಷೆ ಭಾವನೆ. ಪಾಪಿಗಳು ಇದ್ರಂದ್ರ ಅವರಲ್ಲಿ ರಾಗನು ಮಾಡಂಗಿಲ್ಲ, ದ್ವೇಷನು ಮಾಡಂಗಿಲ್ಲ. ಅದಕ್ಕೆ ಅವರಲ್ಲಿ ಉಪೇಕ್ಷಾ ಅಂತ ಇರಬೇಕು. ಇವೆಲ್ಲ ಹೇಳ್ಕೊಂತ ಬಂದ್ರು. ನಿನ್ನೆ ಶಿಷ್ಯನ ಲಕ್ಷಣ ಹೇಳಾಕತ್ತಿದ್ರು. ಗುರುದೇವತಾ ಭಕ್ತಿ, ವರವೇದ ನಿಷ್ಠೆ, ವಿರತಿ ಮುಂತಾದ ನವ ಸುಚಾರಿತ್ರಗಳಿರಲವನೇ ಶಿಷ್ಯನ. ಶಿಷ್ಯನಲ್ಲಿ ಇರುವಂತ ಸದ್ಗುಣಗಳು ಯಾವಂದ್ರ ಹೇಳಿದ್ರು. ಗುರುದೇವತಾ ಭಕ್ತಿ. ಯಾವ ಗುರುವಿನ ಹತ್ತಿರ ಬರು ಪೂರ್ವದಲ್ಲಿ ಇಷ್ಟ ದೇವತೆಯಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕೂಡಿತಾನೋ ಅದೇ ಒಂದು ಭಕ್ತಿಯನ್ನ, ಶ್ರದ್ಧಾ ಭಾವನೆಯನ್ನು ಗುರುವಿನಲ್ಲಿ ಇಡಬೇಕು. ಈ ಶ್ರದ್ಧಾ ಇದ್ರ ಮಾತ್ರ ಜ್ಞಾನ ಆಗ್ತದೆ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಶ್ರದ್ಧಾ ಗುರುವಿನಲ್ಲಿನೂ ಪರಮಾತ್ಮನಲ್ಲಿನೂ ಶ್ರದ್ಧಾ ಇರಬೇಕು. ಯಾವನು ಅತ್ಯಂತ ಶ್ರದ್ಧಾ ಉಳ್ಳವನಾಗಿರುತ್ತಾನೆಯೋ ಅವನ ಅಂತಃಕರಣವು ಪರಿಶುದ್ಧವಾಗಿರುತ್ತದೆ. ಶುದ್ಧಾಂತಃಕರಣದಲ್ಲಿಯೇ ಭಕ್ತಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಭಕ್ತಿ ಇರ್ಲಿಲ್ಲ ಅಂದ್ರೆ ಫಲ ಯಾವುದು ಕೊಡಂಗಿಲ್ಲ. ಅದಕ್ಕ ಸರ್ವಜ್ಞ ಕವಿಗಳು ಭಕ್ತಿ ಇಲ್ಲದ ಮನುಜಂಗೆ ಒತ್ತಿ ಕೊಟ್ಟ ಉಪದೇಶ ಭಕ್ತಿದ ಕೆರೆಯಲ್ಲಿ ರಾಜಾನ್ನ ಬಿತ್ತಿ ಬೆಳೆದಂತೆ ಸರ್ವಜ್ಞ ಅಂದ. ಭಕ್ತಿ ಇಲ್ಲದಂತ ಪುರುಷನಿಗೆ ಉಪದೇಶ ಮಾಡಿದರೆ ಬತ್ತಿದ ಕೆರೆಯಲ್ಲಿ ಬರ್ರಿ ಒಂದ್ ಕುರ್ಚೆ ಕೊಡ್ರಿ, ಈ ಕಡೆ ಕುಂಡ್ರತಾರ, ಬರೀ ಕುಂಡ್ರ ಬರ್ರಿ. ಬತ್ತಿದ ಕೆರೆಯಲ್ಲಿ ರಾಜಾನ್ನ ಬಿತ್ತಿ ಬೆಳೆದಂತೆ ಸರ್ವಜ್ಞ. ಬೇಡತಾರ. ಈಗ ಭಕ್ತಿ ಇಲ್ಲಲ್ಲ ಅಂದ್ರ ಜ್ಞಾನ ವೈರಾಗ್ಯಗಳಿಗೆ ಭಕ್ತಿಯೇ ಜರನೆ ಆಗಿದೆ. ಭಕ್ತಿ ಇಲ್ಲ ಅಂದ್ರ ಜ್ಞಾನ ವೈರಾಗ್ಯಗಳು ಉತ್ಪತ್ತಿ ಆಗುದಿಲ್ಲ ಅಂತ ಕಾರಣ. ಭಕ್ತಿ ಪರಿಶುದ್ಧ ಮಾಡ್ತಾರೆ. ಅದಕ್ಕ ಬತ್ತಿದ ಕೆರೆಯಲ್ಲಿ ರಾಜಾನ್ನ ಒಳ್ಳೆ ತಳಿ ಭತ್ತ ಬೆಳ್ಯಾಕ ಆಗ್ತದೆ, ನೀರಿಲ್ಲ ಅಂದ್ರ ಆಗೋದು. ಅದಕ್ಕ ಗುರುದೇವತಾ ಭಕ್ತಿ
ಮೊದಲು ಅದನ್ನೇ ಇಟ್ಟು ಶಿಷ್ಯನಲ್ಲಿ ಯಾವುದೇ ಗುರುದೇವತಾ ಭಕ್ತಿ, ಗುರುವಿನಲ್ಲಿಯೂ ಇಷ್ಟ ದೇವತೆಯಲ್ಲಿಯೂ ಅತ್ಯಂತ ಶ್ರದ್ಧೆ ಇರಬೇಕು. ಅವನ ಪಾದದ ಧೂಳಿನ ಕಣ ನಾನು ಅಂತ ತಿಳ್ಕೊಬೇಕು ಅಷ್ಟೇ. ಅದಕ್ಕೆ ಶ್ರುತಿ ಹೇಳ್ತದ, ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಃ ಪ್ರಕಾಶಂತೆ ಮಹಾತ್ಮ. ಶ್ವೇತರ ಉಪನಿಷತ್ತು ಒಂದು ಮಾತು ಹೇಳ್ತಾರೆ, ಯಸ್ಯ ದೇವೇ ಪರಾ ಭಕ್ತಿ, ಯಾವ ಇಷ್ಟ ದೇವತೆಯಲ್ಲಿ ಪರಾಭಕ್ತಿಯನ್ನು ಇಟ್ಟಿದೆಯೋ, ಶ್ರೇಷ್ಠವಾದ ಭಕ್ತಿಯನ್ನು ಇಟ್ಟಿದೆಯೋ ಅಷ್ಟೇ ಭಕ್ತಿಯನ್ನ ಗುರುವಿನಲ್ಲಿ ಇಡು. ಆ ಗುರುವಿನಲ್ಲಿ ಇಟ್ಟಂತ ಭಕ್ತಿ, ದೈವದಲ್ಲಿ ಇಟ್ಟಂತ ಭಕ್ತಿ, ಅಂತ ಯಾವನ ಅಂತಃಕರಣದಲ್ಲಿ ಇದು ಗುರುದೇವತೆಯಲ್ಲಿ ಭಕ್ತಿ ಇತ್ತು ಅಂತಂದ್ರ ಅವನಿಗೆ ಉಪದೇಶ ಮಾಡೋದು ಬಹಳ ಹತ್ತುದಿಲ್ಲ. ತೈಲ ಬುದ್ಧಿ ಅಂತ ಇರ್ತದೆ. ಯಾವನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡಿರ್ತಾನೆಯೋ ಅವನ ಬುದ್ಧಿ ಸೂಕ್ಷ್ಮವಾಗಿರ್ತದೆ. ಬಹಳ ಸೂಕ್ಷ್ಮ ಮತ್ತು ಮಲವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿರ್ತಾರೆ. ಅಂತವ್ರಿಗೆ ಬಹಳ ಉಪದೇಶ ಮಾಡೋದು ಬೀಳುದಲ್ಲ. ತೈಲ ಬುದ್ಧಿಯಿಂದ, ತೈಲ ಬುದ್ಧಿ ಅಂತಾರ. ನೀರಾಗ ಒಂದನಿ ಎಣ್ಣೆ ಹಾಕಿದ್ವಿ ಅಂದ್ರ ಕಡಾಯಿ ಒಳಗ, ಅದು ಎಣ್ಣೆ ಅದೇನಾಗಿರ್ತದ, ಕಡಾಯಿ ನೀರು ತುಂಬ ಒಂದು ಗ್ರತ ಬುದ್ಧಿ ಇರ್ತದ. ತುಪ್ಪನೂ ಹಾಕ್ರಿ ನೀವು, ಕಾಶಿದ ತುಪ್ಪ ನೀರಾಗ, ಅದು ನೀರಿನ ತುಂಬ ಆಗ್ತೈತೆ. ಅದ್ ಎಷ್ಟು ಇರ್ತಲ್ಲ ಅಲ್ಲಿ ಗಟ್ಟಿ ಆಗ್ತೈತೆ, ತಂಪಾಗಿ ಗಟ್ಟಿ ಆಗಿಬಿಡ್ತದೆ. ಒಬ್ರಿಗೆ ಗ್ರತ ಬುದ್ಧಿ ಇರ್ತದೆ, ಒಬ್ಬರಿಗೆ ಪಾಷಾಣ ಬುದ್ಧಿ ಇರ್ತದೆ, ಒಬ್ಬರಿಗೆ ಚರ್ಮ ಬುದ್ಧಿ ಇರ್ತದೆ. ಹಿಂಗಿರ್ತಾವ. ಸಾತ್ವಿಕನಿಗೆ ತೈಲ ಬುದ್ಧಿ ಇರ್ತದೆ. ರಾಜಸ ರಜೋಗುಣ ಪ್ರಧಾನ ಉಳ್ಳವನಿಗೆ ಗ್ರತ ಬುದ್ಧಿ ಇರ್ತದೆ. ತಮೋ ಗುಣ ಪ್ರಧಾನ ಇದ್ದವನಿಗೆ ಚರ್ಮದ ಬುದ್ಧಿ ಇರ್ತದೆ. ಚರ್ಮದ ಬುದ್ಧಿ ಅಂದ್ರೆ ಸೂಜಿ ಚುಚ್ಚಿದ್ರ ಚರ್ಮ ಅದೆಲ್ಲ ಆಗ್ತದೆ, ತೆಗೆದು ಬಿಟ್ಟಿ ಅಂದ್ರ ಕೂಡ್ಬೋದು. ರಜೋಗುಣ ಪ್ರಧಾನ ಇದ್ದವನಿಗೆ ತಿಳಿದಂಗ ಆಗ್ತದ, ಆದ್ರೆ ವಿಸ್ತಾರ ಪೂರ್ವಕ ತನ್ನ ಅನುಭವದಿಂದ ತಿಳ್ಕೊಳ್ಳೋ ಸಾಮರ್ಥ್ಯ ಇರಂಗ. ಏಟ್ ಹೇಳ್ತಾರ ಅಟ್ರನ್ಯಾಕ ಇನ್ನು ಮರ್ಯಾಕ ಪ್ರಯತ್ನ ಮಾಡ್ತಾನ ಹೊರತು ವಿಸ್ತಾರ ಆಗಂಗಿಲ್ಲ. ಹೌದಲ್ಲ? ತೈಲ ಬುದ್ಧಿ ಇದ್ದಾವೇನ್ರಿ ಬಾಳ ಹೇಳೋದು ಬೇಡ. ಅದಕ್ಕೆ ಹೇಳ್ತಾರ, ಎಷ್ಟು ಸಂಚರತೆ ದೇಶಾನ್ ಎಷ್ಟು ಸೇವೆ ಪಂಡಿತಾನ್ ತಸ್ಯ ವಿಸ್ತಾರಿತ ಬುದ್ಧಿ ತೈಲ ಬಿಂದುರಿವಾಂಬಸಿ. ಯಾವನು ತೀರ್ಥಯಾತ್ರಗಳನ್ನ ಬಹಳ ಮಾಡಿದಾನೋ, ಮಾಡಿ ಅಲ್ಲಿ ಜಪತಪಾದಿಗಳನ್ನ ಮಾಡಿದಾನೋ, ಅಥವಾ ಒಂದ ಜಾಗದಾಗ ಇದ್ಕೊಂಡು ಜ್ಞಾನಿಗಳ ಸೇವಾ ಯಾರು ಮಾಡ್ಯಾರೋ ಅವನಿಗೆ ತೈಲ ಬುದ್ಧಿ ಉತ್ಪತ್ತಿಯಾಗುತ್ತದೆ. ಅಂದ್ರ ಈ ಒಂದು ಯಶ ದೇವೇ ಪರಭಕ್ತಿ ಅಂತ ಹೇಳಿದ್ರಲ್ಲ, ಅವನಿಗೆ ಬಾಳ ಉಪದೇಶ ಆಗ್ತಂಗಿಲ್ಲ. ಸ್ವಲ್ಪ ಉಪದೇಶ ಮಾಡಿದ್ರೆ ಸಾಕು, ಅದು ವೇದದ ತಾತ್ಪರ್ಯ, ಜ್ಞಾನ ಕಾಂಡದ ತಾತ್ಪರ್ಯ ಅವನಿಗೆ ಏನಾಗ್ಬಿಡ್ತದೆ, ಅನುಭವಕ್ಕೆ ಬಂದ್ಬಿಡ್ತದೆ. ಬಾಳ ಹೇಳಿಸ್ಕೊಳ್ದಿಲ್ಲ. ಅದಕ್ಕ ಯಶ್ಯ ದೇವೇ ಪರಭಕ್ತಿ, ಅವ ಮಹಾತ್ಮನಾಗಿರುತ್ತಾನೆ. ಯಶ್ಯ ದೇವೇ ಪರಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಃ ಪ್ರಕಾಶಂತೆ ಮಹಾತ್ಮನಃ. ಆ ಸ್ವರೂಪದ ಜ್ಞಾನವನ್ನು ಮಾಡ್ಕೊಂತಾನ. ಗುರುಗಳು ಸ್ವಲ್ಪ ಹೇಳಿದ್ರು ಸಾಕು, ಸ್ವರೂಪದ ಜ್ಞಾನ ಮಾಡ್ಕೊಂಡು ಅವ ಜ್ಞಾನಿಯಾಗಿ ಮುಕ್ತನಾಗ್ತಾನ ಅಂತ ಈ ರೀತಿಯಾಗಿ ಹೇಳಿದ್ರು. ಗುರುಗಳು ಮತ್ತು ದೇವತೆಗಳಲ್ಲಿ ನೋಡ್ರಿ, ಗುರುವಿನ ಸ್ಥಾನ ಹೆಚ್ಚಿಲ್ಲ. ದೇವ್ರಕ್ಕಿಂತ ಗುರುವಿನ ಸ್ಥಾನ ಹೆಚ್ಚಿಲ್ಲ. ಪರಮಾತ್ಮನೇ ಗುರು ರೂಪದಿಂದ ಬಂದಿರ್ತಾನ. ಮರ್ತ್ಯ ಅವತಾರಸ್ತು ಮರ್ತ್ಯ ಶಿಕ್ಷಣ, ಮರ್ತ್ಯ ಅವತಾರಸ್ತು ಮರ್ತ್ಯ ಶಿಕ್ಷಣ ಅಂತಂದ್ರೆ ಈ ಲೋಕದ ಮುಮುಕ್ಷುಗಳಿಗೆ ಉಪದೇಶ ಮಾಡ್ಬೇಕಂತ ತಿಳ್ಕೊಂಡು ಪರಮಾತ್ಮ ಅವರ ಮುಮುಕ್ಷುಗಳ ಪುಣ್ಯ ಒಟ್ಟುಗೂಡಿ ನಿರ್ಗುಣ ಪರಮಾತ್ಮನನ್ನು ಸಗುಣ ರೂಪವಾಗಿ ತಂದಿರ್ತಾರೆ. ಅವನೇ ಅಂತಃಕರಣದಲ್ಲಿ ಬ್ರಹ್ಮಜ್ಞಾನವನ್ನ ಅಳವಡಿಸಿಕೊಂಡು ಗುರುವಾಗಿ ಬಂದಿರ್ತಾನೆ. ಅವನ ಸ್ಥಾನ ದ್ವಾಡ್ದ. ಅಂದ್ರೆ ಗುರುವೇ ಪರಮಾತ್ಮ, ಪರಮಾತ್ಮನೇ ಗುರು ಅಂತ ಇದ್ರೂ ಕೂಡ ಸ್ಥಾನ ಗುರುವಿಂದ ದ್ವಾಡ. ಯಾಕ? ತತ್ವಜ್ಞಾನ ಅಥವಾ ಆತ್ಮಜ್ಞಾನ, ಬ್ರಹ್ಮಜ್ಞಾನ ಆಗ್ಬೇಕಾಗಿತ್ತು ಅಂದ್ರ ಪರಮಾತ್ಮನಿಂದ ಆಗುದಿಲ್ಲ. ದೇವರನ್ನ ನೀವು ಭಜಿಸಿದ್ರ, ದೇವರ ಒಂದು ಪೂಜಾ ಮಾಡ್ರಿ, ನಾಮಸ್ಮರಣೆ ಮಾಡ್ರಿ, ಅದರಿಂದ ಆ ಯಾವ ಭಜಿಸಿದ ಮನುಷ್ಯನಿಗೆ ಅದೃಷ್ಟ ಫಲ ಸಿಗ್ತದೆ ವಿನಃ ದೃಷ್ಟ ಫಲ ಸಿಗೋದಿಲ್ಲ. ಅದೃಷ್ಟ ಫಲ ಅಂದ್ರೇನು?
ಪುಣ್ಯ. ಅದು ನಿಷ್ಕಾಮ ಭಾವನೆಯಿಂದ ಮಾಡಿದ್ರೂ ಕೂಡ ಪುಣ್ಯ ಪ್ರಾಪ್ತಿ ಆಗ್ತದ, ಅಂತಃಕರಣ ಶುದ್ಧಿ ಆಗ್ತದೆ. ನೀ ಸಕಾಮ ಭಾವನೆಯಿಂದ ಮಾಡಿದ್ರೂ ಪುಣ್ಯ ಪ್ರಾಪ್ತಿ ಆಗ್ತದ, ಲೋಕಗಳು ಪ್ರಾಪ್ತಿ ಆಗ್ತವ. ಆದರೆ ಗುರುವಿನ ಒಂದು ಹತ್ತಿರ ಇದ್ಕೊಂಡು ಸೇವಾ ಮಾಡಿ ಅವನ ಪರಮಾತ್ಮ ಸ್ವರೂಪ ಅಂತ ಶ್ರದ್ಧಾ ಭಕ್ತಿಯಿಂದ ಇಟ್ಕೊಂಡು ಅವನಿಂದ ಶಾಸ್ತ್ರಾದಿಗಳನ್ನು ಕೇಳಿದ್ವಿ ಅಂದ್ರೆ ದೃಷ್ಟ ಮತ್ತು ಅದೃಷ್ಟ ಎರಡು ಫಲ ಸಿಗ್ತಾವ. ಶಾಸ್ತ್ರ ತಿಳಿದು ಜ್ಞಾನ ಆಯ್ತು ದೃಷ್ಟ ಫಲ. ಶಾಸ್ತ್ರ ತಿಳಿಲಿಲ್ಲ ಜ್ಞಾನ ಆಗಲಿಲ್ಲ ಅಂದ್ರೆ ಅದೃಷ್ಟ ಫಲ ಇದೆ, ಅದು ವ್ಯರ್ಥ ಆಗಂಗಿಲ್ಲ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆದ್ರೂ ಕೂಡ ಉತ್ತಮ ಲೋಕಗಳು ಪ್ರಾಪ್ತಿಯ. ಅದಕ್ಕೆ ದೃಷ್ಟ ಅದೃಷ್ಟ ಫಲ ಎರಡೂ ಸಿಗ್ತಾವ. ಜ್ಞಾನ ಆಗಿ ಮುಕ್ತ ಆಗ್ಬೇಕಾಗಿತ್ತು ಅಂದ್ರ ಒಬ್ಬ ಸದ್ಗುರುವಿನ ಕೃಪಾ ಅದು ಬಹಳ ಮುಖ್ಯ. ಅದಕ್ಕ ಗುರುವಿನ ಸ್ಥಾನ ದೇವ್ರಿಗಿಂತಲೂ ದೊಡ್ಡದಿರ್ತದ. ಅದಕ್ಕ ಸರ್ವಜ್ಞ ಮೂರ್ತಿಗಳು ಒಂದು ಮಾತು ಹೇಳ್ತಾರ, ಗುರುವಿಗೂ ದೈವಕ್ಕೂ ಹಿರಿದು ಅಂತರ ಉಂಟು. ಗುರು ತೋರುವನು ದೈವದೆಡೆಯನ್ನು, ದೈವವು ತಾನು ತೋರುವುದೇ ಸರ್ವಜ್ಞ. ಗುರುವಿಗೆ ದೈವಕ್ಕ ಹಿರಿದು ಅಂತರ ಆಯ್ತಂತ ಯಾಕ? ಗುರು ದೈವದ ಸ್ವರೂಪವನ್ನು ತಿಳಿಸಿಕೊಡ್ತಾನೆ. ದೇವರ ಸ್ವರೂಪ ಏನು? ನಿಜವಾಗಿ ತಂದೆಯ ಪರಿಚಯ ಮಾಡಿಕೊಳ್ಳೋಳು ತಾಯಿ ಅದಳ ಮಗುವಿಗೆ. ಹೌದಲ್ಲ? ಮಗುವಿಗೆ ನಮ್ಮ ಅಪ್ಪ ಇವ ಅನ್ನೋದೇನೋ ಗೊತ್ತಿರ್ತತೇನ? ನಿಮ್ಮ ಅಪ್ಪ ಇವ, ನಿಮ್ ತಂದೆ ಇವ್ರು, ಅಣ್ಣಿವ ಎಲ್ಲ ಪರಿಚಯ ಮಾಡಿಕೊಡೋದು ಯಾರು? ತಾಯಿನಲ್ಲ. ಹಂಗ ಗುರುಗಳು ದೇವ್ರಕ್ಕಿಂತನೂ ದೊಡ್ಡ ಸ್ಥಾನ ಅದ ಅವ್ರ. ದೇವ್ರ ಸ್ವರೂಪ ಹಿಂಗದ, ನೀನೇ ದೇವ್ರದಿ. ದೇವ್ರ ಸಚ್ಚಿದಾನಂದ ಸ್ವರೂಪನೇ ದೇವ್ರ ಸ್ವರೂಪ ಅದಲ್ಲ. ಆ ದೇವ್ರ ನೀನದಿ, ನಿನ್ನ ಆತ್ಮವೇ ದೇವ್ರದ, ನೀನೇ ಆ ದೇವ್ರದಿ. ಅದಕ್ಕ ಗುರು ದೊಡ್ಡ ಅದಾನ. ಅದಕ್ಕೆ ಗುರುವಿನಕ್ಕಿಂತ ಹೆಚ್ಚಿನದು ಒಂದು ದೇವ್ರಕ್ಕಿಂತಲೂ ಗುರುವಿನ ಸ್ಥಾನ ಹೆಚ್ಚಿನದ. ವಿಚಾರ ಸಾಗರದಾಗ ಒಂದ್ ಮಾತು ಹೇಳ್ತಾ, ಈಶ್ವರತೆ ಗುರು ಮೇ ಅಧಿಕ ಧಾರೈ ಭಕ್ತಿ ಸುಜಾನ್, ಬಿನ ಗುರು ಭಕ್ತಿ ಪ್ರವೀಣ ಲಹೈ ನ ಆತ್ಮಜ್ಞಾನ. ಈಶ್ವರತೆ ಗುರು ಮೇ ಅಧಿಕ ಧಾರೈ ಭಕ್ತಿ ಸುಜಾನ್. ಈಶ್ವರನಕ್ಕಿಂತ ಗುರುವಿನಲ್ಲಿ ಅವ ಶ್ರೇಷ್ಠವಾದ ಭಕ್ತಿ ಇಡಬೇಕು, ಅವನ್ ದೊಡ್ಡವಂತ ತಿಳಿಬೇಕು. ಬಿನ ಗುರು ಭಕ್ತಿ ಪ್ರವೀಣ ಗುರುವಿನ ಭಕ್ತಿ, ಗುರು ಸೇವಾ, ಗುರುವಿನ ಶ್ರದ್ಧೆ ಇಲ್ದಿದ್ರ ಬುದ್ಧಿ ನಿಂದ ಹರ್ತಿತ್ತು ಅಂದ್ರೆ ನೀ ಬಾಳ ಅಭ್ಯಾಸ ಮಾಡಿರೋ ತರ್ಕಾದಿಗಳನ್ನು ಓದಿದ್ರು ಕೂಡ ಆ ಗುರು ಕೃಪಾ ಇಲ್ಲದಿದ್ದರೆ, ಗುರುವಿನ ಒಲವಿಲ್ಲದವನು ಏನನ್ನು ಓದಲು ದೊರೆಯಲ್ಲ. ಅರಿಯದು ಸಮ್ಯಕ್ ಜ್ಞಾನ. ಏನ್ ಓದು ಏನ ಮಾಡಿದ್ರು ಸಮ್ಯಕ್ ಜ್ಞಾನ ಆಗುದಿಲ್ಲ, ಶಾಂತಿ ಸಿಗೋದಿಲ್ಲ. ಅದಕ್ಕ ಗುರು ದೇವತಾ ಭಕ್ತಿ ಇರಬೇಕು. ಗುರುವಿನಲ್ಲೂ ದೇವತೆಯಲ್ಲೂ ಅನನ್ಯ ಪ್ರೇಮ ಲಕ್ಷಣಾತ್ಮಕವಾದ ಭಕ್ತಿ ಇರಬೇಕು ಅಂತ ಈ ರೀತಿ ಹೇಳಿ. ಇನ್ನು ವರವೇದ ವಿಧಿ ನಿಷ್ಠೆ. ವರವೇದ ವಿಧಿ ನಿಷ್ಠೆ ಅಂದ್ರ ಮುಮುಕ್ಷು ಆಗ್ಯಾನ, ಮುಮುಕ್ಷತ್ವ ಬಂದ ನೋಡ್ರಿ. ಮುಮುಕ್ಷತ್ವ ಬಂದಾನಂದ್ರ ಆ ಮುಮುಕ್ಷತ್ವವನ್ನು ಉಂಟು ಮಾಡ್ಲಿಕ್ಕೆ ಎಷ್ಟು ವಿವೇಕ ವೈರಾಗ್ಯ ಬೇಕಾಗಿತ್ತು ಅಷ್ಟು ಪ್ರಾಪ್ತ ಆದ್ರೂ ಮನಸ್ಸಿನಲ್ಲಿರುವ ವಿಷಯ ವಾಸನೆಗಳು ಸಂಪೂರ್ಣವಾಗಿ ಇನ್ನೂ ಮುಮುಕ್ಷುವಿಗೆ ನಾಶ ಆಗಿರುವುದಿಲ್ಲ. ಅವಲ್ಲಿ ಸ್ವಲ್ಪ ಅಲ್ಪ ಉಳ್ಕೊಂಡಿರ್ತಾವ. ಮುಮುಕ್ಷು ಆದವನು ಈ ಕಡೆ ಶಾಸ್ತ್ರ ಚಿಂತನನು ಮಾಡ್ಬೇಕು, ಏನ್ ಗುರುಸೇವಾದ ಅದನ್ನು ಮಾಡಬೇಕು. ಅವನು ನಿತ್ಯ ಕರ್ಮವನ್ನು ಮಾಡಬೇಕು. ನಿತ್ಯ ಕರ್ಮವನ್ನು ಮಾಡಬೇಕು. ಅದಕ್ಕ ಹೇಳಿದರು, ಜಗವಿದು ನಿಜವು ಇದರೊಳು ಬಾಹ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮವನ್ನು ಐದಿ ತನಗೆ ಸುಗತಿಯನ್ನು ಎಳೆಸುವವನೇ 3 ಜನ್ಮಗಳು ಮುಕ್ತಿ ಪಡೆಯುವ ಮುಮುಕ್ಷು ಎನಿಸುವನು. ಏನ್ರಿ, ಅವ ಶರಣ ಬಂದಾನ ಗುರುವಿಗೆ. ಇನ್ನು ಅವನಲ್ಲಿ ಜಗತ್ತಿನಲ್ಲಿ ಮಿಥ್ಯತ್ವದ ದರ್ಶನ ಆಗಿಲ್ಲ. ಮುಮುಕ್ಷುವಿಗೆ ಜ್ಞಾನ ಆಗೈತೇನು? ಆಗಿಲ್ಲ. ಜ್ಞಾನ ಆಗಿದ್ರೆ ಜಗತ್ತು ಮಿಥ್ಯ ಅಂತ ಅನುಭವ ಆಗ್ತದೆ. ಆದ್ರೆ ಇನ್ನು ಜಗತ್ತು ಸತ್ಯ ಅಂತ ಭಾವನೆ ಇರ್ತದೆ. ವೈರಾಗ್ಯ ವಿವೇಕ ಏನೋ ಜನ್ಮಾಂತರ ನಿಷ್ಕಾಮ ಪುಣ್ಯದಿಂದ ಬಂದಿರ್ತಾವ. ಆದ್ರೂ ಕೂಡ ವಿಷಯ ವಾಸನೆ ಅಲ್ಪ ಸ್ವಲ್ಪ ಉಳ್ಕೊಂಡಿರ್ತಾವ. ಅದಕ್ಕ ಆ ಮುಮುಕ್ಷು ಆದವನು ವೇದದಲ್ಲಿ ಯಾವ ವಿಹಿತ ಕರ್ಮಗಳನ್ನ ಹೇಳ್ಯಾರ ನೋಡಿ. ಇಂಥ ಕರ್ಮಗಳನ್ನು ಉಪಾಸನೆ, ನಾಮಸ್ಮರಣೆ, ಚರಿತ್ರ ಪಾರಾಯಣ ಮೊದಲಾದವುಗಳು ಹೇಳ್ಯಾರ. ಅವನ್ ಹೆಂಗ್ ಮಾಡ್ಬೇಕಂದ್ರ ನಿಷ್ಕಾಮವಾಗಿ ಮಾಡ್ಬೇಕು. ವರವೇದ ವಿಧಿ ನಿಷ್ಠೆ.
ವರವೇದ ವಿಧಿ ನಿಷ್ಠೆ ಅಂದ್ರ ವರ ವಿಧಿ ವೇದಕ್ಕ ವರ ಅಂತ ಪದ ಬಳಸ್ಯಾರ. ವರ ಅದು ಅಪೌರುಷೇಯ ಅದ, ಈಶ್ವರನ ಮುಖದಿಂದ ಬಂದದ್ದು. ಅಂತ ವೇದದಲ್ಲಿ ಪೂರ್ವ ಭಾಗದಲ್ಲಿ ಏನ್ ಹೇಳಿದಲ್ಲ, ವಿಧಿ ಅಂದ್ರ ಕರ್ಮ, ವಿಧಿ ಕರ್ಮ, ಪುಣ್ಯ ಕರ್ಮಗಳು. ಅದರಲ್ಲಿ ನಿಷ್ಠಾ ಇರಬೇಕು. ಬರೀ ಶಾಸ್ತ್ರ ಕೇಳಿ ಗುರು ಸೇವಾವನ್ನು ಮಾಡ್ಬೇಕು, ಶಾಸ್ತ್ರನೂ ಕೇಳ್ಬೇಕು, ಜಪಾದಿಗಳನ್ನು ಮಾಡ್ಬೇಕು ಏನ್ರಿ, ಚರಿತ್ರ ಪಾರಾಯಣಾದಿಗಳನ್ನು ಮಾಡ್ಬೇಕು, ನಿಷ್ಕಾಮವಾಗಿ ಮಾಡ್ಬೇಕು. ಅದು ನಿತ್ಯ ಕರ್ಮ ಅಂತಾರೆ, ನಿತ್ಯ ನೈಮಿತ್ತಿಕ ಕರ್ಮ ಅಂತ. ಜಪದಲ್ಲಿ ಬಹಳ ಶಕ್ತಿ ಅದು. ಚರಿತ್ರ ಪಾರಾಯಣ ಜಪ ಮಾಡ್ತೇವಲ್ಲ, ಅದು ಶೀಘ್ರವಾಗಿ ಏನ್ ಮಾಡ್ತದಂತ ಅಂತಃಕರಣದಲ್ಲಿರುವಂತ ಕೆಲವು ವಿಷಯ ವಾಸನೆಗಳನ್ನು ಹೊರಗ ಅದು ಬೇಕಾಗ್ತದೆ. ಶಾಸ್ತ್ರ ಶ್ರವಣ ಮನ ನಿಧಿಧ್ಯಾಸನ ಬೇಕು, ಅದ್ರ ಜೊತೆ ಅದು ಬೇಕು. ಬರೀ ಶಾಸ್ತ್ರ ಕೇಳಿ ನಾವ್ ಹಂಗ ಏನ್ ಮಾಡಕ್ ದೇವಾದಿಗಳನ್ನ ಆತು ಅಥವಾ ಜಪಾದಿಗಳನ್ನ ಮಾಡಿಲ್ಲ, ದೌಡ್ ಒಳಗ್ ಬರಂಗಿಲ್ಲ ಅಂತ ಕಾರಣದ ಮನಸ್ಸ ವಿಷಯ ವಾಸನೆಯನ್ನ ಬಿಟ್ಟು ಒಳಗ ಬರುವುದಿಲ್ಲ. ಅದಕ್ಕ ವರವೇದ ವಿಧಿ ನಿಷ್ಠೆ. ಮತ್ ಮುಂದೆ ಏನ್ ಹೇಳಿದ್ರು, ವಿರತಿ ಮುಂತಾದ ನವ ಸುಚಾರಿತ್ರಂಗಳಿರಲ್. ನೋಡ್ರಿ, ನವ ಅಂದ್ರ 9. ನವ ಅಂದ್ರ 9. 9 ಅಂದ್ರೆ ಯಾವು? ವಿವೇಕ ವೈರಾಗ್ಯ 2, ಸಮಾಧಿ ಸಟ್ಕ 6, 8 ಮುಮುಕ್ಷತ್ವ 9. ಇವು ಇರಬೇಕು. ಅದಕ್ಕನೆ ಮುಮುಕ್ಷ ಅಂತ. ಮಲ ಬಿಚೇಪ ಜಾಕ್ಯನ ಹಿಂಕಿಂತು ಏಕ ಅಜ್ಞಾನ್ ವೈಚವ ಸಾಧನ ಸಹಿತನರ ಸೊ ಅಧಿಕೃತ ಮುಕ್ತಿಮ. ಅವನ 9 ಇರ್ಬೇಕಂತ. ವಿವೇಕ ಬೇಕು, ವೈರಾಗ್ಯ ಬೇಕು. ವಿವೇಕ ಶುದ್ಧಾಂತಕರಣದಲ್ಲಿ ಜನ್ಯವಾದ ವಿವೇಕ ಇರಬೇಕು. ಶುದ್ಧಾಂತಕರಣದಲ್ಲಿ ಜನ್ಯವಾದ ವಿವೇಕಿತ್ತು ಅಂತಂದ್ರ ಅದೇನ್ ಮಾಡ್ತದ ಅಂತಂದ್ರ ವಿಷಯಗಳ ದೋಷ ದರ್ಶನ ಮಾಡ್ತದ. ವಿಷಯಗಳ ದೋಷ ದರ್ಶನ, ಲೋಕಾಂತರ ವಿಷಯ ಭೋಗಗಳಲ್ಲಿ ದೋಷ ದರ್ಶನ. ಯಾವ ಲೋಕದ ಭೋಗ ಆದ್ರೂ ಅನಿತ್ಯದ, ದುಃಖದಿಂದ ಕೂಡ್ಕೊಂಡ. ವಿಷಯ ಸುಖ ದುಃಖ ಮಿಶ್ರಿತ. ಅದಕ್ಕ ಎಷ್ಟು ಸಲ ಹುಟ್ಟುದು, ಎಷ್ಟು ಸಲ ಸಾಯುವುದು, ಆ ವಿಚಾರ ಹುಡ್ತದೆ. ಅಂತಃಕರಣ ಪರಿಶುದ್ಧಿ ಇರ್ತದೆ, ಈ ವಿಚಾರ ಹುಡ್ತದೆ. ಎಷ್ಟು ಸಲ ಹುಟ್ಕೊಂಡ್ ಬಂದೀನಿ, ಎಷ್ಟು ಜನ್ಮ ಎತ್ತೀವಿ ಅಂತ ಈ ಹೆಂಗ ಇದರಿಂದ ಪಾರಾಗ್ಬೇಕಂದ್ರೆ ಸುಮ್ಮನೆ ಮನ್ಯಾಗ ಇರೋರು ಯಾಕೆ ತಡಿ, ಇವೆಲ್ಲ ಇವ್ರೆಲ್ಲ ಬಿಟ್ಟು ಹೋಗ್ಬಿಡೋಣ ಅಂತೇಳಿ ಅಷ್ಟು ವಿಚಾರ ಮಾಡಕಸ್ತವ. ದೋಷ ದರ್ಶನ ಮಾಡಿಸ್ತಾವ. ದೋಷ ದರ್ಶನ ಮಾಡ್ತಂದ್ರ ಆತಂದ್ರ ವೈರಾಗ್ಯ ಬರ್ತದೆ. ದೋಷ ದರ್ಶನ ಆಗದೇ ಇದ್ರೆ ನಮಗ್ ವೈರಾಗ್ಯ ಬರಂಗಿಲ್ಲ ಏನ್ರಿ. ಅದಕ್ಕ ಎಲ್ಲಾರ್ಗಿ ಯಾಕೆ ಈ ಕಡೆ ಬರಕ್ ಆಗುದಿಲ್ಲ? ಗೃಹಸ್ಥರು ಅಲ್ಲೇ ಒದ್ದಾಡ್ತಾವ. ಎಷ್ಟ್ ದುಃಖ ಅನ್ಭವಿಸ್ತಾವಂದ್ರಿ ನೀವು. ಅಷ್ಟು ಪ್ರಯತ್ನ ನೀವು ಒಂದ್ ವೇಳೆ ಅಧ್ಯಾತ್ಮದಾಗ ಮಾಡಿದ್ರಿ, ಇದ ಜನ್ದಾಗ ಮುಕ್ತಕ್ಕಿನಿ, ಅದು ಬರುದಿಲ್ಲ, ಬಿಟ್ಟು ಬರಂಗಿಲ್ಲ. ಅದು ಯಾಕ? ಅಷ್ಟು ಪುಣ್ಯ ಇಲ್ಲ, ನಿಷ್ಕಾಮ ಪುಣ್ಯ ಮಾಡಿಲ್ಲ ಅವರಷ್ಟು. ಅಲ್ಲಿ ವಿಷಯ ಪುಣ್ಯ ಅದು ಇತ್ತು ಅಂದ್ರೆ ಅಂತ ಕಣ್ ಬ್ಯಾಡ ಮರ. ಈಗ ಯಾರು ಸಣ್ಣದು ಪುಣ್ಯ ಇತ್ತು ಅಂದ್ರ ಅದು ಯಾವ ರೀತಿಯಾಗಿ ವಿವೇಕ ಉದಯ ಆಗ್ತದೋ, ಯಾವ ರೀತಿಯಾಗಿ ಹೇಳ್ಕೊಂಡ್ ಬರ್ತದೋ, ಸಂಸಾರದ ಜಂಜಡದಿಂದ ಈ ಕಡೆ ಹೇಳ್ಕೊಂಡ್ ಬರ್ತದ. ಪುಣ್ಯದ ಬಲ ಇತ್ತಂದ್ರ ವೈರಾಗ್ಯ ಬರ್ತದ. ವೈರಾಗ್ಯ ಬಂದ ಮೇಲೆ ಶಮ, ದಮ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಉಪರತಿ. ಹೌದಲ್ಲ? ಶಮ ಅಂದ್ರೆ ಏನು? ಶಮ ಅಂದ್ರ ಮನುಷ್ಯನ ನಿಗ್ರಹ. ದಮ ಅಂದ್ರ ಇಂದ್ರಿಯ ನಿಗ್ರಹ. ತಿತಿಕ್ಷಾ ಅಂದ್ರ ಕಷ್ಟಗಳನ್ನು ಸಹನೆ ಮಾಡ್ಕೊಳ್ಳುವುದು. ಆಮೇಲೆ ಸಮಾಧಾನ ಅಂದ್ರ ಮನಸ್ಸು ಶಾಂತ ಆಗಿರ್ಬೋದು, ಕಾಮಾದಿಗಳು ಉಪಟಳ ಇಲ್ಲದೆ ಇರುವುದು. ಉಪರತಿ ಅಂದ್ರೇನು? ನಾವ್ ಬಿಟ್ಟು ಬಂದೇವಪ್ಪ, ಯಾವ್ದೇ ದನ ಕನಕ ಮೊದಲಾದ ಬಿಟ್ಟು ಬಂದೇವ, ಆ ಕಡೆ ಹೋಗುದು ಬೇಡ. ಆ ಕಡೆ ಹೋಗುದೇನ್ ಬೇಡ, ಏನೇ ಬಂದ್ರು ಇಲ್ಲೇ ಅಂದ್ರೆ ಹಿಂಗ ಇವಾತ. ಇನ್ನು ಮುಮುಕ್ಷತ್ವ ತೀವ್ರ ಮುಮುಕ್ಷತ್ವ ಬಂತಂದ್ರ ಹೆಂಗಿರ್ತಾನ? ನೀರಾಗ ಮುಳುಗೋ ಮನುಷ್ಯ ಒಂದ್ ವೇಳೆ ಈಸಾಕ್ ಬರವಲ್ದು, ನೀರಾಗ ಮುಳುಗಾಕತ್ತಾನ, ಎಷ್ಟ್ ಚಟ್ಪಡಿಸ್ತಾನ. ಯಾರ ಬರ್ರಿವೋ ಯಪ್ಪ ನಾನು ಉಳಿಸ್ಕೊ ಅಂತಾನ. ಹೌದಿಲ್ಲ? ಚಡಪಡಿಸ್ತಾನ. ಯಾಕ? ಜೀವ ಉಳಿಸ್ಕೋಬೇಕಾಗಿ. ಬೆಂಕಿಯಾಗ ಬಿದ್ದು ಸುಟ್ಕೊಳ್ಳೋ ಟೈಮ್ದಾಗ ಗಡಬಾಡ್ಸಿ ಎದ್ದು ಹೊರಗೆ ಬರ್ತಾನ. ಅದಕ್ಕೆ ನಿಜಗುಂಡ್ ಒಂದ್ ಮಾತು ಹೇಳ್ತಾರೆ,
ಕಿಚ್ಚಿನಿಂದ ಆವರಿಸಿದ ತುಂಬಿದ ಮನೆಯನ್ನು ಓಡುವ ಕುಟುಂಬಿಗನು ಏನ್ರಿ ತಾನು ಉಳಿದು ಓಡುವಂತೆ ಏನ್ರಿ ಜನನ ಮರಣಾದಿ ಸಂಸಾರ ದುಃಖಕ್ಕೆ ಬೇಸತ್ತು ಸರ್ವ ಸನ್ಯಸ್ತನಾಗಿರುವುದೇ ಮುಮುಕ್ಷತ್ವ. ತುಂಬಿದ ಮನೆ ಅದ, ಕಾಳು ಕಡಿ ಎಲ್ಲ ತುಂಬೈತಿ, ಶ್ರೀಮಂತ ಅದ ಏನ್ರಿ. ಕಣಜ ಕಟ್ಟ್ಯಾನ, ಭತ್ತದ ಕಣಜಗಳು ಅದಾವ, ಚೀಲಗಳು ಇವೇನಪ್ಪ ಇವ್ ಸಾಮಾರ ಇವತ್ತ. ಇರ್ಲಿ ಏನು ಅವಾಗ ರಾತ್ರಿ 12ಕ್ಕೆ ಒಳಗೆ ನಿದ್ದೆ ಹತ್ತಿತಿ ಇವ್ನಿಗೆ. ರಾತ್ರಿ 12ಕ್ಕ ಎಲ್ಲಾರು ಮಲ್ಕೊಂಡ್ರ ಗೊರ್ಕಿ ಹೊಡ್ಯಾತ ನಿದ್ದಿ. ಯಾವನೋ ಒಬ್ಬ ಮನೆಗೆ ಬೆಂಕಿ ಆಯ್ತ ತಗತಗ ಉರಿಯಾಕತತಿ ಎಚ್ಚರ ಆತಿ ಇವ್ನಿಗೆ. ಇನ್ನೇನ್ 1 ನಿಮಿಷ ಅದ್ರೊಳಗಿದ್ರ ಇವನು ಸುಟ್ಕೊಂಡು ಸಾಯ್ತಾನ. ಅವಾಗ ಬಾಜು ಇದ್ದಾರ ನನ್ನ ಮಕ್ಕಳನ್ನ, ಅವ್ರ ಪತ್ನಿ, ಯಾರ ಸಂಬಂಧಿಕರನ್ನ ಅವ್ರನ್ನ ಎವ್ಸಾಕ್ ಕುಂದಿರ್ತಾನ. ಸ್ವಲ್ಪ ಏನಾರ ಒದರ್ತಾನ, ಚೀರ್ತಾನ, ಹೇಳಿಲ್ಲ ಅಂದ್ರೆ ಸುಟ್ಕೊಂಡು ಸಾರಿ ಎತ್ತಕಂತಾನ. ತಾಯಿಯಲ್ಲಿ ಬರ್ತಾನ, ಓಡಿ ಬರೀ ಅಂಗಳಕ್ ಬಂದ್ ನಿಲ್ತಾನ. ಹೌದಿಲ್ಲ? ಓಡಿ ಅದ್ರಾಗ ನೀವು ಒಂದ್ ವೇಳೆ ಭೂಕಂಪ ಆಗಾಕತ್ತಿತ್ತಂದ್ರ ಯಾರನ್ನಾರ ಕರಿತೀರೇನ? ಅವ್ ಉಣ್ಣಾರ್ ಉಣ್ತಿರ್ತಾರ, ನೀವು ಓಡಿ ಬಂದ್ ಅಂಗಳದಾಗ ನಿಂದಿರ್ತೀವಿ. ಯಾಕ? ಬಿದ್ದಿತ್ತು ಜೀವ ಉಳಿಸ್ಕೊಳಕ್. ಹಂಗ ನೀರಾನ್ ಮೀನ ಹೊರಗ ತೆಗದ್ರೆ ಹೆಂಗ ಒದ್ದಾಡ್ತದಲ್ಲ, ಹಂಗ ಎಂದ ಈ ತಾಪತ್ರಯ ರೂಪ ಸಂಸಾರ ದುಃಖದಿಂದ ಎಂದ ಪಾರಾಗ್ಯನೋ ಬಿಡಬೇಕೆನಿ ತನಿತಂ ಬಿಡುವನ್ನ ಕಡು ಚಪಲತಿ ಚಿತ್ತದೋಳ ಅಳಿವನ್ನ ವಿವಿಧ ವೆನಿಪ ವಾಸನೆ ಅಳಿವನ್ನ ಭವಮಾಲೆಯ ಕಡೆಯಂ ಕಾಂಬಣ್ಣ. ಏನ್ರಿ ಏನಂತಾರವ್ರು? ಕ್ರಮದಿಂ ನಿಜವಿದು ಎಂದರಿವನ್ನ ಸಮತೆಯು ನೆಟ್ಟನೆ ಸಮತೆಯು ಪ್ರಾಪ್ತ ಆಗುವನ್ನ ಏನಾರ ಹೇಳ್ತಾರ ಏನ್ರಿ. ಅದಕ್ಕ ಸಹಜಾರೋಗ್ಯತೆ ದೊರಕೊಂಬನ್ನ ಬಹು ದುಃಖ ವಿಸೂಚಿಕೆ ಮಾಡುವನ್ನ ಲೇಷ ಎಲ್ಲಿಯದು ಅಕಟಾ ತನಗೆಂದು ಲೇಸಂ ಕೊಡುವವರು ಆರು ತನಗೆಂದು ಏನ್ರಿ ಚಿರತರವ ಯೋಚನೆ ಬಿಡಿದವನು ವಿರತಿಯ ಪರಿಪಾಕಂ ಬಡೆದವನು ಅಂತ ಪರಮಾತ್ಮ. ಅವನಿಗೆ ಬಹಳ ಏನಿರ್ತದಂದ್ರ ಮುಮುಕ್ಷು ತೀವ್ರ ಮುಮುಕ್ಷತ್ವ ಇತ್ತಂದ್ರ ಅವನಿಗೆ ಸಮಾಧಾನ ಇರಲ್ಲ. ಎಂದ್ ಗುರುಗಳ ಹತ್ತಿರ ಹೋದೇನು, ಎಂದು ನಾ ಗುರುಗಳ ಪ್ರಾಪ್ತಿ ಮಾಡ್ಕೊಂಡನು, ಎಂದ ನಾ ಶಾಸ್ತ್ರ ಕೇಳೇನು, ಎಂದು ಧನ್ಯಾಗೇನು, ನನಗ್ ಪರಮಾತ್ಮನ್ ಬಿಟ್ರ ಮತ್ತೊಬ್ರು ಯಾರು ಇಲ್ಲ ನನಗ ಏನ್ರಿ ಅಂತೇಳಿ ಈ ರೀತಿಯಾಗಿ ಅವಂಗ ಬಹಳ ಉತ್ತುಂಗಕ್ಕಿರ್ತಾನ ಇಂತ ಮುಮುಕ್ಷತ್ವ ಇರ್ಬೇಕು. ಪರಮ ಸುಜ್ಞಾನಾರ್ಥಿ ಎಂದೆನಿಸಿ ಸದ್ಗುರು ಏನಂತಾರೋ ಪರಮ ಸುಜ್ಞಾನಾರ್ಥಿ ಎಂದೆನಿಸಿ ಆಮೇಲೆ ಏನಂತಾರ ಪರಮಾರ್ಥ ಕಿತ್ತ ಪರಮಾನುಭವದ ಒಂದ್ ಮಾತು ಹೇಳ್ತಾರ. ವರ ಮುಮುಕ್ಷುವಿನ ಲಕ್ಷಣ ಹೇಳುವಾಗ ಪರಮ ಸುಜ್ಞಾನಾರ್ಥಿ ಎಂದೆನಿಸಿ ಭಕ್ತಿಯೊಳು ಸದ್ಗುರುಗಳನ್ನು ಆಶ್ರಯಿಸಿ ಪರಿಚರ್ಯಗಳನ್ನು ಅಲಸದೆ ಮಾಳಪ ಸಚ್ಚರಿತನೆ ವರ ಮುಮುಕ್ಷುವೆ. ಅವ್ನಿಗೆ ಜ್ಞಾನ ಒಂದ ಬೇಕು. ಏನ್ಗ ಜ್ಞಾನ ಒಂದ ಬೇಕು. ಅವ್ನಿಗೆ ಗುರುಸೇವೆ ಮಾಡ್ಕೊಂಡು ಅಲ್ಲಿ ಶಾಸ್ತ್ರ ಹೇಳ್ತಿದ್ರ ಅಂದ್ರೆ ಶಾಸ್ತ್ರ ತಪ್ಸಿದ್ವು ನಾವು. ಗುರುಗಳು ಹೇಳುವಂತ ಶಾಸ್ತ್ರ ತಪ್ಸಂಗಿಲ್ಲ. ಈ ರೀತಿಯಾಗಿ ಇರ್ತಾನ ಮುಮುಕ್ಷು. ಈ ರೀತಿಯಾಗಿ 9 ಗುಣಗಳು ನವ ಸುಚಾರಿತ್ರಗಳಿರಲು ಅಂದ್ರೆ ಈ 9 ಸದ್ಗುಣಗಳು ಇದ್ರ ಅವ್ನಿಗೆ ಏನನ್ಬೇಕು? ಶಿಷ್ಯ ಅನ್ಬೇಕು ಅಂತ ಈ ರೀತಿಯಾಗಿ ಹೇಳಿದ್ರು. ಶಿಷ್ಯನ ಲಕ್ಷಣ ಹೇಳಿದ್ರು. ಈಗ ಶಿಷ್ಯ ಗುರುಗಳನ್ನು ಕುರಿತು ಶರಣ ಹೋಗ್ಬೇಕು. ಒಬ್ಬ ಮುಮುಕ್ಷು ಆದವ ಮತ್ ಗುರುಗಳು ಹುಡುಕಾಕತ್ತಾನ. ಸಿದ್ಧಾರೂಢ ಅಜ್ಜಾರು ಅವ್ರ ದಿವ್ಯ ಜ್ಞಾನಿಗಳು ಇದ್ರು ಕೂಡ ಎಷ್ಟು ಕಷ್ಟ ಪಟ್ರು ನೋಡ್ರಿ. 7 ವರ್ಷದಾಗ ಮನಿ ಬಿಟ್ರು ಸಿದ್ಧಾರೂಢ. ಸೋಮ ಭೀಮ ಗಂಟು ಬಿದ್ರು ಅವ್ರಿಗೆ. ಎಲ್ಲಿ ಹೊಟ್ಟಿವ ಅಂದ್ರು. ಇಬ್ರು 3 ಎಲ್ಲಾರು ಕೂಡಿ ಆಡಾಡ್ದಾರ ಅವ್ರು. ನೀರ್ಲಾಣಿ ತೋಟದಕ್ ಹೋಗಾರ, ಕೆರೆಯಾಗಿ ಈಶಾಡಿ ದೇವದ ತನಕ ಕೊಂದರು, ಮತ್ ಬದುಕಿಸಿದ್ರು, ಎಲ್ಲಾ ಮಾಡಿದ್ರು. ನಾನು ಹೋಗ್ತೇನೆಪ್ಪ, ಇಲ್ಲಿ ಇರಂಗಿಲ್ಲ ಅಂದ್ರು ಸಿದ್ಧಾರೂಢ. ಎಲ್ಲಿ ಹೊಂಟಿ? ನಾನು ಪರಮಾತ್ಮನ ದರ್ಶನ ಮಾಡ್ಬೇಕು, ಗುರುಗಳನ್ನ ಹುಡುಕಬೇಕಾಗಿ ಗುರುಗಳನ್ನ ಹುಡ್ಕಾಕ್ ಹೊಂಟೇನೆ.
ಸೋಮ ಭೀಮ ಇವ್ ಬೆನ್ ಹತ್ತಿದ್ವು ಅಂದ್ರೆ ನಾವು ಬರ್ತೇವೆ ಅಂದ್ರೆ ನಾವು ಬರ್ರಿ ಅಂತ ಸಿದ್ಧಾರು ಒಂದೆರಡು ಊರ್ ಹೋದ್ರು ಅವ್ರು. ಒಂದು ಟೈಮ್ದಾಗ ದೊಡ್ಡ ಮಳಿ ಹೊಡ್ಯಾಕತ್ತು. ಅಲ್ಲಿ ಊರ್ ಹೊರಗ್ ಗುಡಿಯಾಗ ಮಕ್ಕೊಂಡ್ರು. ನೋಡಿದ್ರ ಹೊಟ್ಟಿಗ್ ಊಟ ಇಲ್ಲ. ವಾಡಿ ಬಿತ್ತು ಒಂದ್ ಕಡಿದು. ಯಾಕರ ಬೆನ್ ಹತ್ತಿ ಬಂದಿವೋ ಮನ್ಯಾಗ ಬಿಸಿ ರೊಟ್ಟಿ ಕೊಡ್ತಿದ್ರು ನಮ್ಗ. ಏನ್ರಿ ಚಲೋ ಮಾಡಿ ಹಾಕ್ತಿದ್ರಿ ಇವ್ನ್ ಬೆನ್ ಹತ್ತಿ ಬಂದಿ ನಾವ್ ಅಲ್ಲೇ ಮಾರಾಯ ನಾವು ನಮ್ ಮನಿಗ್ ಹೋಕ್ಕೇವಿ ಅಂದ್ರು. ಸಿದ್ದಾರೂಢ ಎಷ್ಟ್ ಕಷ್ಟ ಪಟ್ರು ಅಲ್ಲ ನೋಡ್ರಿ ಅವ್ರು ಯಾವ ಜ್ಞಾನಿಗಳದಾರ ಮಹಾತ್ಮರದಾರ ಅವ್ರ ಆದ್ರೂ ಗುರು ಪರಂಪರೆ. ಒಬ್ಬ ಸಾಮಾನ್ಯ ಮನುಷ್ಯ ಜ್ಞಾನ ಆಗಿ ಮುಕ್ತ ಆಗ್ಬೇಕಂದ್ರ ಎಷ್ಟು ಜನ್ಮಕ್ ಪುಣ್ಯ ಬೇಕ್ರಿ. ಅದಕ್ಕ ಅಂತ ಗುರುಗಳನ್ನ ಹುಡ್ಕೊಂತ ಬರ್ತಿರ್ತಾನ. ಬಂದು ಯೋಗ್ಯ ಗುರುಗಳು ಸಿಕ್ಕ್ರೆ ಅವ್ರ ಏನ್ ಮಾಡ್ತಾರಮ್ಮ ಅವ್ರಿಗೆ ಶರಣ ಅಂತಾರ. ಅದಕ್ಕೆ ಒಂದು ದಿನದೊಳು ಯೋಗಿ ವೃಂದದೊಡಗೂಡಿ ಸುಖದಿಂದ ಒಪ್ಪುತ್ತಿರ್ದೊಡೆ ಆ ಗುರು ವರೇಣ್ಯನಂ ಒಂದು ಕಂಡ ಆ ತನುಜನು ಅಲ್ಲಿ ಏನ್ರಿ ಬಂದು ಕಂಡ ಆ ತನುಜನು ಅಲ್ಲಿ. ತನುಜ ಅಂದ್ರೆ ಏನು? ತನುಜ ಅಂದ್ರ ಮಗಗ್ ತನುಜ ಅಂತ. ತನು ಅಂದ್ರ ಜ ಅಂದ್ರ ಹುಟ್ಟದವ. ತನ್ನ ಔರಸ ಪುತ್ರನಿಗೆ ಏನಂತಾರ ಮಗ ಅಂತಾರ. ತನುಜ ಅಂದ್ರ ಮಗ. ಗುರುವಿನ ಶಿಷ್ಯಕ್ಕೂ ಮಗ ಅಂತ ಕರಿತಾರ. ಯಾರ ಮಗ ಅವ? ಗುರುವಿನ ಮಗ ಅವ ಏನ್ರಿ ಗುರುವಿನ ಮಗ ಅಂದ್ರೇನು? ಗುರುಮಾತೆ ಗುರು ಪಿತಂ ಗುರು ಬಂಧು ಬಳಗವ ಗುರು ತತ್ವಗಿಂತ ಪರವಿಲ್ಲ ವೆನಿಪ ಸದ್ಗುರುವೇ ಭಿನ್ನಪವನ ಅವತರಿಸು. ನಿಜಗುಣರ ಮುಂದೆ ಹೇಳ್ತಾನ. ಹೆಂಗ್ ತಿಳ್ಕೊಂಡಿರ್ತಾನ ನಮ್ ಶಿಷ್ಯ? ಗುರುಮಾತೆ ಗುರು ಪಿತಂ ಗುರು ಬಂಧು ಬಳಗವ. ಗುರುವೇ ತಂದೆ, ಗುರುವೇ ತಾಯಿ, ಗುರುವೇ ಬಂಧು ಬಳಗ. ಬ್ಯಾರೆ ಅನ್ನಂಗಿಲ್ಲ. ನೀವು ತಂದಿ ಸಮಾನ ಅಂತ ಆ ಗುರುವಿನ ಶ್ರದ್ಧಾ ಇಟ್ರ ಅವ್ ನನ್ನ ಬೆನ್ನು ಬಿದ್ದಾನಂತ ಅವ ನನ್ನ ಮಗನ ಸಮ ಅಂತ ಅವ್ ತಿಳ್ಕೊತಾನ. ಹೌದಿಲ್ಲ? ಗುರು ಶಿಷ್ಯರ ಸಂಬಂಧ ಅಂದ್ರೆ ತಂದಿ ಮಗನ ಸಂಬಂಧ ಇದ್ದಂಗ ಅಂತ. ಅದಕ್ಕ ಈ ರೀತಿಯಾಗಿ ಆ ತನುಜನು ಬಂದು ಕಂಡಾತನು. ಏನ್ ಹೇಳ್ತಾರ? ಒಂದು ದಿನದೋಳು ಯೋಗಿ ವೃಂದದೊಡಗೂಡಿ ಗುರುಗಳು ಒಂದಾನೊಂದು ಕಾಲದಲ್ಲಿ ಯೋಗಿ ವೃಂದದೊಡಗೂಡಿ ಅಂದ್ರ ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೋಢರು ಸ್ಥಿತಿಯೊಳಗಿದ್ದವ್ರು ಅಂದ್ರೇನು? ಅಲ್ಲಿ ಅವ್ರ ವೃಂದದೊಳಗ ಆ ಸಮೂಹದಲ್ಲಿ ಯಾರ್ಯಾರಿದ್ರು? ಮುಮುಕ್ಷುಗಳು ಇದ್ರು, ಅಭ್ಯಾಸಿಗಳು ಇದ್ರು, ಅನುಭವಿಗಳು ಇದ್ರು, ಜ್ಞಾನಿಗಳು ಇದ್ರು. ಆರೋಢರು ಅಂದ್ರೆ ಜ್ಞಾನಿಗಳು ಇದ್ರು. ಆ ಪ್ರಸಂಗದಲ್ಲಿ ಅವ್ರು ಜಿಜ್ಞಾಸ ಮಾಡ್ತಾ ಇದ್ರು. ಗುರುಗಳು ಅವ್ರ ಜೊತೆ ಜಿಜ್ಞಾಸ ಮಾಡ್ತಾ ಇದ್ರು. ಜಿಜ್ಞಾಸ ಮಾಡೋ ಕಾಲಕ್ಕ ಇವನು ಏನ್ ಮಾಡ್ತಾನ? ಸಂಚಾರ ಮಾಡ್ತಾ ಆ ಗುರುಗಳ ಹತ್ತಿರ ಏನ್ ಮಾಡ್ತಾನವ? ಏನ್ರಿ ಇಲ್ಲಿ ಏನೋ ನಡೀತಾ ಇದೆ. ಗುರುಗಳ ಒಂದ್ ಮಠ ಐತಿ, ಏನೋ ಚರ್ಚಾ ನಡೀತಾ ಇದೆ ಅಂತ ತಿಳ್ಕೊಂಡು ಆ ಶಿಷ್ಯ ಅಲ್ಲಿ ಬರ್ತಾನ. ಶಿಷ್ಯ ಬರ್ಬೇಕಾಗಿದ್ರೆ ಎಷ್ಟು ದುಃಖ ಅನುಭವಿಸಿ ಬಂದಿರ್ತಾನ. ತಾಪತ್ರಯಾದಿ ಅನ್ನುವಂಥ ದುಃಖದಲ್ಲಿ ಬಂದಿರ್ತಾನ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ದುಃಖದಿಂದ ನಾ ಎಂದ ಪಾರಾಗ್ತೀನಿ. ಈ ತ್ರಿತಾಪಗಳು ನನ್ನನ್ನು ಬಹಳ ಏನಪ್ಪಾ ಅಂತಂದ್ರ ದುಃಖ ಕೊಡಕತ್ತಾವ. ಅಜ್ಞಾನ ಎಲ್ಲಿ ತನ ಇರ್ತದ ಅಲ್ಲಿ ತನ ಶರೀರ ಬರೋದು ತಪ್ಪಂಗಿಲ್ಲ. ಶರೀರ ಬರೋದು ತಪ್ಪಲಿಲ್ಲ ಅಂದ್ರ ತಾಪತ್ರಯಗಳು ತಪ್ಪಂಗಿಲ್ಲ ಅಂತ ತಿಳ್ಕೊಂಡು ಎಂದ ನಾ ಪಾರಾಗೇನಿ ಅಂತ ಈ ರೀತಿಯಾಗಿ ತಾಪತ್ರಯದಿಂದ ಬೆಂದು ನನಗ ಈ ಜನನ ಮರಣ ಸಂಸಾರದಿಂದ ಯಾರು ಪಾರು ಮಾಡ್ತಾರ? ತಾಪತ್ರಯದಿಂದ ಯಾರು ಪಾರು ಮಾಡ್ತಾರ? ನನಗ ಮುಕ್ತಿ ಕೊಡೋರು ಯಾರು ಅಂತ ಯೋಗ್ಯ ನಿಜಗುರು ಎಲ್ಲಿ ಅದಾರ? ನನಗೆ ವಿಚಾರ ಮಾಡ್ತಾ ಹುಡ್ಕೊಂತ ಬಂದಲ್ಲ. ಅಂತ ಪ್ರಸಂಗದಲ್ಲಿ ಆ ಬ್ರಹ್ಮ ಜಿಜ್ಞಾಸ ಮಾಡುವಂತ ಆ ಗುರುಗಳಿದ್ರ ಅವ್ರ ಹತ್ತಿರ ಬಂದ್ ಏನ್ ಮಾಡ್ತಾನವ ಅಂತಂದ್ರ ಹೇಳ್ತಾರ, ಸಾಷ್ಟಾಂಗ ನಮಸ್ಕಾರ. ಮಹಾತ್ಮರು, ಗುರುಗಳು, ಜ್ಞಾನಿಗಳು ಇದ್ರ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ಏನ್ ತಪ್ಪಿಲ್ಲ. ಅದು ಸಾಷ್ಟಾಂಗ ನಮಸ್ಕಾರ ಹಾಕೋದು ದೊಡ್ಡ. ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಏನು
ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಅಂತ ಎದಕ್ ಅನ್ಬೇಕು ಅಂತ ಹೇಳ್ತಾರೆ. ಎರಡು ಪದವೆರಡು ಕರವೆರಡು ಭುಜ ಎದೆ ನುಸಲು ಎರಡು ನೆಲ ಸೋಂಕಲು ಅಷ್ಟಾಂಗದಿ ನಮಿಸಿ ಗುರುವರ್ಯ ಕರುಣಿಸನಗಲ್ಲ. ಏನ್ರಿ ಎರಡು ಅಂತಾರ. ಎರಡು ಪದವೆರಡು, ಎರಡು ಪದವು, ಎರಡು ಪದ ಅಂದ್ರ ಎರಡು ಕಾಲುಗಳು, ಎರಡು ಕರ ಎರಡು ಕೈ, ಎರಡು ಭುಜ ಭುಜ, ಎದೆ ನೊಸಲು ಎದೆ ಮತ್ತು ಹಣೆ ನೆಲಕ್ಕೆ ಹತ್ಬೇಕು ಎಂಟಾಗಿಲ್ಲ ಅಷ್ಟಾಂಗ ಅಂತ. ಈ ನೆಲಕ್ಕ ಬಡಿಗ್ ಬಿದ್ದಂಗ ಬೀಳ್ಬೇಕಂತ, ಗುರುವಿನ ಪಾದದೊಳಗ ಬಡಿಗ್ ಬಿದ್ದಂಗ ಬೀಳ್ಬೇಕು. ಇವ್ ನೆಲಕ್ಕ ಹತ್ತಿ ಅಷ್ಟಾಂಗದಿಂದ ನಮಸ್ಕಾರ ಮಾಡ್ಬೇಕು. ಈ ಅಷ್ಟಾಂಗ ನಮಸ್ಕಾರ ಯಾಕೆ ಮಾಡ್ಬೇಕು? ಮಾಡ್ಬೇಕಂದ್ರ ನಮ್ಮ ಅಹಂಕಾರ ನಾಶ ಮಾಡ್ಕೊ, ಅಹಂಕಾರ ನಾಶ ಆಗ್ಬೇಕು. ಅಭಿಮಾನ ಏನೇನೋ ತುಂಬಿಕೊಂಡಿರ್ತೇವೆ, ಒಂದೊಂದ್ ಜಾತಿದೋ ತುಂಬಿಕೊಂಡಿರ್ತೇವೆ, ಒಂದೊಂದ್ ಶ್ರೀಮಂತಿಕೆದನೋ ತುಂಬಿಕೊಂಡಿರ್ತೇವಿ, ಒಮ್ಮೆ ಲೌಕಿಕ ವಿದ್ಯೆದ್ದೋ ತುಂಬಿಕೊಂಡಿರ್ತೇವಿ. ಏನ್ರಿ ಏನೇನೋ ತುಂಬಿಕೊಂಡಿರ್ತೇವೆ. ಅದಕ್ಕ ಶರಣರ ಅಂಗ್ರಿಯೊಳು ಅಹಂಕರಿಸದೆ ಕೆಡುವುದೇ ಚಂದ ಅಮ್ಮಮ್ಮ. ಶರಣರ ಅಂಗ್ರಿಯೊಳಗೆ ಅಂದ್ರೆ ಪಾದದಲ್ಲಿ ಅಹಂಕರಿಸದೆ ಕೆಡುವುದೇ, ಅಹಂಕಾರ ಇಲ್ಲದೆ ಈ ಶರೀರವನ್ನ ದಂಡದಂತೆ ಕೆಡುವುದೇ ಚಂದ ಅಮ್ಮಮ್ಮ. ಚಂದ ಕರ್ರೆ ಹಿಂಗ್ ಮಾಡುದಿಲ್ಲ ಇವ್ರು ಯಾರು, ಅದಕ್ಕೆ ಆಶ್ಚರ್ಯ ನೋಡ್ರಿ. ಆಶ್ಚರ್ಯ ಅಮ್ಮಮ್ಮ ಅಂದ್ರೆ ಆಶ್ಚರ್ಯ. ಅದಕ್ಕ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ. ನಮಸ್ಕಾರ ಹಾಕಿ ಗುರುವರ್ಯ, ಗುರುಗಳಲ್ಲಿ ಶ್ರೇಷ್ಠವಾದಂತ ವಿಹಿತ ಗುರು ಅಂತ. ವಿಹಿತ ಗುರು ಅಂದ್ರೆ ಪುರುಷಂಬುಲಿಂಗವೇ ತಾನಾದ ನಿಜ ಕೈವಲ್ಯ ಪದವಿವನೇ ವಿಹಿತ ಗುರುವನು. ಆ ವಿಹಿತ ಗುರು ಏನ್ ಯೋಗ್ಯ ಗುರು ಅದಲ್ಲ, ಕರುಣಾ ಮಾಡಿ ನಿಮ್ ಪಾದಕ್ಕೆ ಶರಣ ಬಂದಿ, ನೀವೇ ಗತಿ ಅಂತ ನಾ ಬಂದಿ. ನನಗೆ ಜನನ ಮರಣ ಸಂಸಾರ ಬಿಡುಗಡೆ ಮಾಡಿ, ನನ್ನ ಅಜ್ಞಾನ ಹೇಳ್ಕೋತಾನ. ಮತ್ತೆ ಅಷ್ಟಲ್ಲದೆ ಮತ್ತೆ ಗುರುಪಾದಮಂ ಪತ್ತು ಶಿರದೋಳು ಸುಖಂ ಬೆತ್ತು ಕೈ ಮುಗಿದು ನುತಿಸಿ ನೂರು ಮಾಡಿಸಿ ನಲವೆತ್ತು ಬೆಸಗೊಂಡನು ಅವನಂದು. ಮತ್ತೆ ಗುರುಪಾದಮಂ ಪತ್ತು ಶಿರದೋಳು ಸುಖಂ ಬೆತ್ತು ಏನ್ರಿ. ಅಷ್ಟೇ ಅಲ್ಲದೆ ಸಾಷ್ಟಾಂಗ ನಮಸ್ಕಾರ ಹಾಕಿದ ಮೇಲೆ ಮತ್ತೆ ಅನಂತರ ಗುರುಪಾದ ಮಂಪತ್ತು ಸಾಷ್ಟಾಂಗ ನಮಸ್ಕಾರ ಹಾಕಿದ ಮ್ಯಾಲೆ ಗುರುಗಳ ಪಾದ ತಲೆ ಮೇಲೆ ಇಟ್ಕೊಂಡ. ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ತಲೆ ಎಲ್ಲಿ ಇರ್ತದ? ಗುರುವಿನ ಪಾದಕ್ಕೆ ಇರ್ತದಿಲ್ಲ. ಗುರುವಿನ ಪಾದಕ್ಕೆ ಇರ್ತ, ಗುರುಗಳ ಪಾದ ನನ್ ಮ್ಯಾಲ ಯಪ್ಪ ನನ್ ತಲೆ ಮೇಲೆ ಪಾದ ಇಡ್ರಿ ಅಂತ ಇಟ್ಕೊಂಡ. ಹೌದಾ? ಅದಕ್ಕ ಮತ್ತೆ ಗುರುಪಾದ ಮಂಪತ್ತು ಶಿರದೊಳ ಪತ್ತು ಅಂದ್ರೆ ಶಿರದೊಳ ಅಂದ್ರೆ ತನ್ನ ತಲೆ ಮ್ಯಾಲ ಮಸ್ತಕದಲ್ಲಿ ಹೊತ್ತುಕೊಂಡು ಸುಖಂ ಬೆತ್ತು ಸಂತೋಷದಿಂದ ಕೂಡ್ಕೊಂಡು ಏನ್ರಿ ನುತಿಸಿ ಆಮೇಲೆ ಸಂತೋಷ ಕೂಡ್ಕೊಂಡು ಕೈ ಮುಗಿದು ಎದ್ದ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಗುರುಗಳ ಪಾದವನ್ನ ತನ್ನ ತೆನಿ ಮೇಲೆ ಇಟ್ಕೊಂಡ ಸಂತೋಷದಿಂದ ನಾನ್ ಧನ್ಯನಾದೆ ಅಂತ. ಧನ್ಯನಾದೆಪ್ಪ ಯೋಗ್ಯ ಗುರು ಶಿಖರನಂತ. ಆಮೇಲೆ ಎದ್ದು ಕೈ ಮುಗಿದು ವಿನಯಪೂರ್ವಕವಾಗಿ ಕೈ ಜೋಡಿಸಿ ಗುರುಗಳು ಸ್ತುತಿ ಮಾಡಿದ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಅದ್ರೊಳಗೆ ಬಹಳ ನಿರ್ಗುಣ ಸ್ವರೂಪದ ತಾತ್ಪರ್ಯ ಅದ. ನೀವು ಚೈತನ್ಯ ಸ್ವರೂಪರು ಇದ್ದೀರಿ, ಶಾಶ್ವತ ಬ್ರಹ್ಮ ಸ್ವರೂಪರು ಇದ್ದೀರಿ. ನೀವು ಶರಣ ಬಂದವರಿಗೆ ಜನನ ಮನ ಸಂಸಾರ ಪಾರ ಮಾಡೋರಿಗೆ ನಿರ್ಗುಣ ಸ್ವರೂಪರು ಇದ್ದೀರಿ ಅಂತೇಳಿ ವಿನಯಪೂರ್ವಕವಾಗಿ ನುತಿಸಿದ, ಸ್ತುತಿ ಮಾಡಿದ. ಗುರುವಿನ ಸ್ತುತಿ ಮಾಡಿದ. ಸ್ತುತಿ ಮಾಡಿ ನೂರ್ ಮಡಿಸಿ ಅಂತಂದ್ರ ಅವ್ನು ಯಾವಾಗ ಸ್ತುತಿ ಮಾಡಿ ಅವನ ವಿನಯಪೂರ್ವಕವಾಗಿ ಗುರುಗಳನ್ನ ರೂಪವನ್ನ ಸಗುಣ ಸಾಕಾರ ರೂಪ ನೋಡಿದ ಅವನ ಸಂತೋಷ 100 ಪಟ್ಟು ಹೆಚ್ಚಿಗೆ ಆತ. ಅಂದ್ರೆ ನುತಿಸಿ 100 ಮಡಿಸಿ ಅಂದ್ರೇನು ಸಂತೋಷ 100 ಪಟ್ಟು ಹೆಚ್ಚಿಗೆ ಆತ. ಏನ್ ಆಮೇಲೆ 40 ಸಂತೋಷವನ್ನ ಹೊಂದಿ ಆ ಕಾಲದಲ್ಲಿ ಬೆಸಗೊಂಡ ಅಂದ್ರ ಪ್ರಶ್ನೆ ಕೇಳ್ತ, ಜಗತ್ತಿನ ಬಗ್ಗೆ ಪ್ರಶ್ನೆ ಕೇಳ್ತಾನ. ಇದು ಜಗತ್ತರ ಹೆಂಗ ತೋರ್ತು? ಗುರುವೇ ಭಿನ್ನ ಪವನವಧರಿಸು ಫಲ ಒಂದದಿಂದ ತೋರುತ್ತಿರುವ ಜಗವುದು ಎಲ್ಲಿ ಪುಟ್ಟಿ ಬಂಧುರವಾಗಿ ತೋರುತ್ತಿರುವುದು. ಕೆಲರಿದಂ ಖುಷಿ ಎಂದು, ಕೆಲರಿದಂ ಜತವೆಂದು, ಕೆಲರಿದಂ ಮೊದಲೋಳಿ ಹುದು ಅರಿವಡಿ ಇಲ್ಲ, ಕೆಲರಿದಂ ನುಡಿಯಲರಿದಂ.
ಬೇರೆ ಬೇರೆ ಅನುಮಾನ, ಬೇರೆ ಬೇರೆ ತರ್ಕ, ಬೇರೆ ಬೇರೆ ಆದ ಶಾಸ್ತ್ರ ಯುಕ್ತಿಗಳನ್ನ ಸಾರಿ ಸಂಪಾದಿಸುವರು. ಏನೆಂದು ತಿಳಿವೆ ನಾನೇನೆಂದು ನಂಬಿ ಸಂಧಾನ ಮಾಡ್ಬೆ. ಗುರುವರ್ಯ ಸತ್ಯಾರ್ಥ ನಿಧಿ ಪ್ರಶ್ನೆ ಮಾಡ್ತಾನೆ. ಇಷ್ಟು ಪ್ರಶ್ನೆ ಸುರಿಮಳೆ ಏನು ಶಿವಪುತ್ರ ಪಂಚಾರ ಬರ್ದಾರ. ಸೊ ಅದು ಹೆಂಗ ಬರ್ದಾರ ನೋಡ್ರಿ ಅವರು. ಮುಂದ ಎಂತ ಪ್ರಶ್ನೆ ಮಾಡ್ತಾನ ಜಗತ್ತಿನ ಬಗ್ಗೆ. ಆ ವಿಷಯವನ್ನ ನಾಳೆ ಒಂದು ಇವತ್ತಿನ ಸೇವೆ ಕೊಡ್ಪಾಡ ಕಲ್ಪಿಸಿ. पूर्णस्य पूर्णमादाय पूर्णमेवावशिष्यते। ओम शांति शांति शांति।